ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇದು ಶುಕ್ರವಾರದಲ್ಲೋ ಇವತ್ತು ಬೆಳಿಗ್ಗೆ 4:30 ಅಷ್ಟೊತ್ತಿಗೆ ಎದ್ದೆ. ತುಂಬ ಮಳೆ ಶುರುವಾಗಿದೆ. ಇವಾಗ ಪ್ರತಿದಿನ ಮಳೆನೇ. ಬೆಳಿಗ್ಗೆ ಟೈಮೆಲ್ಲ ಬಿಸಿಲಿರುತ್ತೆ, ಸಂಜೆ ಆದ ತಕ್ಷಣ ಮಳೆ ಶುರುವಾಗುತ್ತೆ. ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಕರೆಂಟಿನ ಪ್ರಾಬ್ಲಮ್ ಬೇರೆ ಆಗುತ್ತೆ. ಬೆಳಿಗ್ಗೆ ಪೂಜೆಗೆ ಸ್ವಲ್ಪ ಕಷ್ಟನೇ ನನಗೆ. ಆದರೂ ಕೂಡ 4:30ಗೆ ಎದ್ಬಿಟ್ಟು ನೆಲೆಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಗೋಪಿ ಚಂದನ ಹಚ್ಕೋತಾ ಇದ್ದೀನಿ. ಗೋಪಿ ಚಂದನ ಅಂತಂದರೆ ಗೋಪಿ ತಾಲಾಬ್ ಅಂತ ಒಂದು ನದಿ ಇದೆ, ಅಂದರೆ ಸರೋವರ ಇದೆ ಗುಜರಾತಲ್ಲಿ. ಅಲ್ಲಿಯ ಒಂದು ತಟದಲ್ಲಿರುವಂತಹ ಮಣ್ಣು ಅದು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರಷ್ಟು ಕತೆ ಇದೆ. ಅದು ಹೇಳೋಕ್ಕೋದ್ರೆ ಸುಮಾರು ಉದ್ದ ಆಗುತ್ತೆ. ಇವಾಗ ಇಲ್ಲಿ ಹೋಗಲ್ ಹೇಳೋಕ್ಕಾಗಲ್ಲ ನನಗೆ. ಬಟ್ ಏನಪ್ಪ ಅಂದರೆ ಈ ಗೋಪಿಚಂದನ ಒಂದು ಪ್ರಾಮುಖ್ಯತೆ ಅಂತಂದರೆ ಈ ಒಂದು ಇದನ್ನು ವೈಷ್ಣವ ಧರ್ಮದಲ್ಲಿ ಎಲ್ಲರೂ ಕೂಡ ಹಚ್ಕೋತಾರೆ. ಮತ್ತು ಕೃಷ್ಣನ ಭಕ್ತರು ಅಥವಾ ಶ್ರೀನಿವಾಸನ ಭಕ್ತರು ಯಾರೇ ಕೂಡ ಬಂತು, ವಿಷ್ಣುವಿನ ಭಕ್ತರು ಇದನ್ನು ಹಚ್ಕೊಂಡ್ರೆ ನಾವು ಸಂಪೂರ್ಣವಾಗಿ ಒಂದು ಪಾಪದಿಂದ ಮುಕ್ತಿಯನ್ನು ಹೊಂದುತ್ತೀವಿ ಅನ್ನೋದೊಂದು ನಂಬಿಕೆ ಇದೆ. ಹಾಗೆ ಇನ್ನೂ ಸುಮಾರಷ್ಟು ಇದೆ ಅದಕ್ಕೆ. ಅದನ್ನು ಬೇಕಿದ್ರೆ ಇನ್ನೊಂದಿನ ಯಾವತ್ತಾದರೂ ನಾನು ಹೇಳ್ತೀನಿ, ಅದಕ್ಕೆ ಸಪ್ರೇಟ್ ಬೇಕಾದರೆ ವಿಡಿಯೋ ಮಾಡೋಣ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಇವಾಗ ಶುಕ್ರವಾರ ಕೂಡ ಹೌದು, ಜೊತೆಗೆ ನಾನು ಗುರುವಾರ ವ್ರತ ಮಾಡ್ತಾ ಇದ್ದೀನಿ, 9 ಗುರುವಾರ ವ್ರತ. ಹಾಗಾಗಿ ಮಾರನೇ ದಿನ ಅಂದರೆ ಗುರುವಾರ ವ್ರತ ಹಿಡಿದ್ಬಿಟ್ಟು ಶುಕ್ರವಾರ ದಿನ ನಾನು ಬೆಳಿಗ್ಗೆ ಶ್ರೀನಿವಾಸನಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ನಾನು ಅದನ್ನೇ ಸೇವನೆ ಮಾಡಿಕೊಂಡು ನಾನು ಉಪವಾಸವನ್ನು ಮುರಿತೀನಿ. ಸೊ ನಾನು ಈ ಥರ ಸಂಕಲ್ಪ ಮಾಡ್ಕೊಂಡಿರೋದು. ಲಾಸ್ಟ್ ಲೋಗಲ್ ಕೂಡ ಹೇಳಿದ್ದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕಾಗಿ ಈ ಥರ ಪೂಜೆ ಮಾಡ್ತೀನಿ. ಮತ್ತು ಪೂಜೆಯಲ್ಲಿ ನಾನು ಶುಕ್ರವಾರ ಈಗ ಏನಾದರೂ ವ್ರತ ಇರುತ್ತಲ್ವ, ಮತ್ತು ಗುರುವಾರ ಈ ಥರ ದಿನಗಳಲ್ಲಿ ಮಾತ್ರ ಸಾರಿಯನ್ನು ಉಟ್ಕೋತೀನಿ. ಇನ್ನು ಉಳಿದ ದಿನಗಳಲ್ಲಿ ನಾನು ಸಾರಿಯನ್ನು ಉಡಲ್ಲ. ಮಾಮೂಲಿ ಡ್ರೆಸ್ ಏನಿದೆ ಚೂಡಿದಾರ ಆ ಥರ ಹಾಕ್ಕೊಳ್ತೀನಿ. ಶಾರ್ಟ್ಸು ಆ ಥರ ಚಿಕ್ಕ ಪುಟ್ಟದ ಆ ಥರ ಎಲ್ಲ ಹಾಕ್ಕೊಳ್ಳೋಣ ಪೂಜೆ ಟೈಮಿಗೆ. ಯಾಕಂದರೆ ಗುರುಗಳಿರೋದ್ರಿಂದ ನನಗೆ ಅದು ಅಷ್ಟು ಕಂಫರ್ಟಬಲ್ ಆಗಲ್ಲ. ಹಾಗಾಗಿ ಸ್ವಲ್ಪ ಮೈತುಂಬ ಬಟ್ಟೆನೇ ಇರುತ್ತೆ ನನಗೆ. ಇವಾಗ ಇದು ಒಂದು ನೆಲದಲ್ಲಿ ಊಟ ಮಾಡುವಂತಹದ್ದು ಒಂದು ಶಾಸ್ತ್ರ ಇದೆ, ನಿಮ್ಗೆ ಗೊತ್ತಿರ್ಬೋದು. ನಾನು ಹರಿಸ್ಕೊಂಡಿದ್ದು ಅಂದರೆ ನಾನು ಬೇಡ್ಕೊಂಡಿದ್ದು ಈ ಥರ, ನಾನು ಹಾಗಾಗಿ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲರೂ ಈ ಥರ ಮಾಡಬೇಕು ಅಂತ ಏನೂ ಇಲ್ಲ. ವ್ರತ ಮಾಡುವಾಗ ನಾವೇನು ಸಂಕಲ್ಪ ಮಾಡಿರ್ತೀವೋ ಅದನ್ನೇ ನಾವು ಮಾಡಬೇಕು. ಅದೇ ಥರ 9 ಗುರುವಾರ ಅಥವಾ ಎಷ್ಟು ಗುರುವಾರ ಹೇಳ್ಕೊತಿರ್ತೀವೋ ಅದೇ ಥರನೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನಂದಿದು ಇವತ್ತಿಂದ 5ನೇ ಗುರುವಾರ, ಇನ್ನು 4 ಗುರುವಾರ ಬಾಕಿ ಇದೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಅಂದರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಅಡುಗೆ ಮಾಡಬೇಕಲ್ವ, ಮಕ್ಳಿಗೆ ತಿಂಡಿ ಬೆಳಿಗ್ಗೆ ಟಿಫನಿಗೆ ರೆಡಿ ಮಾಡಬೇಕು. ಇವತ್ತು ಸ್ವಲ್ಪ ಜೋಶಲ್ಲಿದ್ದೀನಿ, ಏನಾದರೂ ವೆರೈಟಿ ಮಕ್ಳಿಗೆ ಮಾಡಿಕೊಡೋಣ ಅಂತ ಹೇಳಿ. ವೇಣು ಕೂಡ ಮನೇಲೇ ಇದ್ದಾರೆ, ಅಂದರೆ ಹೋಗ್ತಾರೆ ಡ್ಯೂಟಿಗೆ, ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದೆ ಮತ್ತು ಸುಮಾರು ದಿನ ಆಗಿತ್ತು. ನಾನು ಸುಮಾರು ಟೈಮ್ ಆಯಿತು ಅಂದ್ಕೋತೀನಿ. ಆಮೇಲೆ ಮಾವಿನ ಹಣ್ಣು ಇತ್ತಲ್ವ, ಮಾವಿನ ಹಣ್ಣಿಂದು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ನಿನ್ನೆ ನೈಟೇ ನಾನು ಹಾಲನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮತ್ತೇನು ಕೋಲ್ಡ್ ಮಾಡೋಂಥ ಕೆಲಸ ಇಲ್ಲ, ಮತ್ತು ಐಸ್ ಕ್ಯೂಬ್ ಏನು ಹಾಕೋದು ಬೇಡ ಅಂತ ಅನ್ನಿಸ್ತು. ಹಾಗೆ ಈ ಕಡೆ ಉಪ್ಪಿಟ್ಟಿಗೂ ರೆಡಿ ಮಾಡ್ಕೋತಾ ಆ ಕಡೆ ನಾನು ಮಾವಿನ ಹಣ್ಣಿನ ಜ್ಯೂಸಿಗೆ ಕೂಡ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ನಮ್ಮ ಮನೇಲಿ ಏನು ಇಡೀ ಹಣ್ಣನ್ನೇ ತಿನ್ನೋಕೆ ಇಷ್ಟಪಡ್ತಾರೆ. ನಾನು ಮತ್ತು ನಮ್ಮ ಪೃಥ್ವಿ ಎಲ್ಲ ಜ್ಯೂಸು ಮತ್ತು ರಸಾಯನ ಅಂತಾರಲ್ವ ಅದನ್ನೆಲ್ಲ ಇಷ್ಟಪಡ್ತೀವಿ ತಿನ್ನೋಕ್ಕೆ. ವೇಣು ಕೂಡ ಹಾಗೆ, ನನಗೆ ಅಷ್ಟು ಚೆನ್ನಾಗಿರಲ್ಲ, ನೀನು ಅದನ್ನೆಲ್ಲ ಮಾಡಬೇಡ ಅಂತ ಇದ್ದ. ನೀನು ತಿಂದೇ ಇದ್ದರೆ ಇಲ್ಲಪ್ಪ ನಮಗೆ ಬೇಕಲ್ವ, ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ನಂಗೆ ಗೊತ್ತು ಅವ್ನ ಗುಣ, ಆಮೇಲೆ ಬೇಕು ಅಂತಾನೆ ಅಂತ ಹೇಳಿ. ಆಮೇಲೆ ನೋಡಿದರೆ ಹಾಗೆ ಆಯಿತು. ನಾನು ಮಾಡಿದೆ, ಆಮೇಲೆ ಅವನಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ. ಸ್ವಲ್ಪ ಕೊಡು ನೋಡೋಣ, ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಕುಡ್ದ, ಸರಿ ಎದ್ದೋದ. ಆಮೇಲೆ ಅವನಾಗೆ ಬಂದು ಫ್ರಿಜ್ ಬಾಗಿಲು ತಕ್ಕೊಂಡು ಕುಡಿತಾ ಇದ್ದ. ಆಲ್ರೆಡಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ತುಂಬ ಕ್ಯೂಟಾಗಿತ್ತು ಆ ವಿಡಿಯೋ ಆ್ಯಕ್ಚುಲಿ. ನಂತರ ಮೆಣಸಿನ ಬಜ್ಜಿ ಮಾಡ್ತಾಯಿದ್ದೆ. ಮೆಣಸಿನ ಬಜ್ಜಿ ಅಂದರೆ ಇಲ್ಲಿ ಧರ್ಮಯ್ಯನವರು ಹೊಲದಲ್ಲಿ ಮೆಣಸು ಕೂಡ ಹಾಕಿದ್ರು. ಅಲ್ಲೇ ಹೋಗಿ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಇವಾಗ ಮೆಣಸಿನ ಬಜ್ಜಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಉಪ್ಪಿಟ್ಟು, ಮೆಣಸಿನ ಬಜ್ಜಿ ಮತ್ತು ಏನು ಮಾವಿನ ಹಣ್ಣಿಂದು ಜ್ಯೂಸು. ಇನ್ನು ಕಾಫಿ ಟೀ ಅಂತಂದರೆ ನಾನು ತುಂಬ ಇವಾಗ ಕಡಿಮೆ ಮಾಡಿದ್ದೀನಿ. ವೇಣು ಏನಾದರೂ ಹಠ ಮಾಡಿದ್ರಷ್ಟೇ. ಹಾಗೆ ಪ್ರಸಾದ ಅಂತೂ ನೈವೇದ್ಯದಿತ್ತು, ಕೇಸರಿ ಬಾತ್ ಮಾಡಿದ್ದೆ, ಶಿರಾನ, ಅವನ್ನ ಅಷ್ಟು ಇವತ್ತು ತಿಂಡಿಗೆ. ಆನಂತರ ಮೆಣಸಿನ ಬಜ್ಜಿ ಜೊತೆಗೆ ಒಂದು 4 ಆಲೂಗಡ್ಡೆ ಬೋಂಡ ಕೂಡ ಮಾಡಿದ್ದೆ. ತಿಂಡಿಗೆ ನೋಡಿ ಇವತ್ತು ಭರ್ಜರಿನೇ ಆಗೋಯ್ತು. ಮೆಣಸಿನ ಬಜ್ಜಿ, ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಮಾವಿನ ಹಣ್ಣಿಂದು ಜ್ಯೂಸು. ಸೊ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ನೆಮ್ಮದಿಯಿಂದ ಈ ಥರ ಕುಡಿಯೋದು. ಅವರೆಲ್ಲರ ಜೊತೆ ಕುಡಿಯೋಕೆ ಏನೋ ಒಂಥರ ಅಂದರೆ ಗಡ್ಬಿಡಿ ಅನಿಸ್ಬಿಡುತ್ತೆ. ಇನ್ನೇನು ಅವರಿಗೆಲ್ರಿಗೂ ಹಾಕ್ಕೊಟ್ಮೇಲೆ ತಾನೇ ನಾವು ಕುಡಿಯೋದು, ನಮ್ಮ ಕೆಲಸ ಅದೇ ಅಲ್ವಾ. ಏನ್ ಮಾಡ್ತಿದ್ಯಾ ವೇಣು? ಏನ್ ಮಾಡ್ತಿದ್ಯಾ? ಏನ್ ಮುಚ್ಚಕ್ಕೆ?
ಡ್ರಮ್ಮಿನ ಮುಚ್ಚು ಜ್ಯೂಸ್ ಕುಡ್ದ ನಿಜ ಹೇಳು ಮತ್ತೆ ಯಾಕೆ ಫ್ರಿಜ್ ಬಾಗಿಲು ತೆಗ್ದಿದ್ದ ನೀನು ನಾನೀಗ ಅಲ್ಲೇ ಬಂದು ನೋಡ್ಲೆ ಕುಡಿತಿಲ್ವಾ ನಿಜ ಎಲ್ಲಿ ತೋರ್ಸ ಕಳ್ರು ಜ್ಯೂಸ್ ಚೆನ್ನಾಗಿಲ್ಲ ಅಂತ ಕದ್ಕ ಕುಡಿತಾವ್ರೆ ಮಗ್ನೆ ಕುಡಿ ನಂಗ್ ನಗು ಬಂತು ನೀನ್ ತೆಗ್ದವಾಗ್ಲೇ ಡೌಟು ಅಯ್ಯೋ ಸಾಕು ಕುಡಿಯೋ ಅದಕ್ಕೆ ಯಾಕೆ ಹಂಗ್ ಮಾಡ್ತೀಯ ಕುಡಿ. ಚೆನ್ನಾಗಿತ್ತು ಇದು ಒಂಥರ. ವೇಣು ಕದ್ದು ಮುಚ್ಚಿ ಕುಡಿತಾ ಇದ್ದ, ನಾನು ಕಂಡಿಡ್ದು ಅವನಿಗೆ ಸುಮ್ಮನೆ ರೇಗಿಸ್ತಾ ಇದ್ದೆ. ಹಾಗೆ ರಾಮನ ಸ್ಕೂಲಿಗೆ ಕಳಿಸ್ಕೊಟ್ಟು ಮತ್ತೆ ಶುರು ಅಂದರೆ ಅನ್ನ ಸಾಂಬಾರೆಲ್ಲ ಮಾಡಬೇಕಿತ್ತಲ್ವ, ಅದಕ್ಕೆ ಪಾತ್ರೆ ಎಲ್ಲ ಒಂದ್ಸಲ ವಾಶ್ ಮಾಡ್ಕೊಂಡು ಬಂದೆ. ಆಮೇಲೆ ರಾಜಮುಡಿ ಅಕ್ಕಿನ ಇವಾಗ ಯೂಸ್ ಮಾಡ್ತಾ ಇದ್ವಿ. ನನ್ನ ಫ್ರೆಂಡ್ ಒಬ್ರು ಮನೆಗೆ ಹೋದಾಗ ನಾನು ಇದನ್ನು ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು. ದೋಸೆ, ಇಡ್ಲಿ ಮತ್ತು ಅನ್ನ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಒಂದು ಅಕ್ಕಿನ. ಮತ್ತು ಪಾಲಿಶ್ ಇಲ್ಲ, ಇದು ಪಾಲಿಶ್ಡ್ ಅಲ್ಲ, ಹಾಗಾಗಿ ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಆನಂತರ ಅನ್ನಕ್ಕೆ ಎತ್ಕೊಂಡು ನಂತರ ನಾನು ಇವತ್ತು ವಟಾಣಿ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ ಅಪ್ಪೆ ಹುಳಿ ಕೂಡ ಮಾಡೋಣ ಅಂದ್ಕೊಂಡೆ. ತುಂಬ ಅಂದರೆ ವರ್ಷನೇ ಆಗೋಯ್ತು ನಾನು ಅಪ್ಪೆ ಹುಳಿ ಮಾಡ್ದೇನೆ. ನಮ್ಮ ಮನೇಲಿ ಇದು ನಾನೊಬ್ಳೆ ತಿನ್ನಬೇಕು ಈ ಥರದ್ದೆಲ್ಲ ಐಟಮ್ಗಳು. ನಮ್ಮ ಉತ್ತರ ಕನ್ನಡದ ಕಡೆ ಇದು ತುಂಬ ಫೇಮಸ್ ಅಲ್ವಾ. ಆನಂತರ ಹುಳಿ ಸ್ವಲ್ಪ ಚೆನ್ನಾಗಿತ್ತು, ಮಾವಿನಕಾಯಿದು ಅದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಇದನ್ನು ಈ ಥರ ಬೇಯಿಸ್ಕೊಂಡ್ಬಿಟ್ಟು ನಂತರ ಅದು ಫುಲ್ ಬೆಂದಾದಮೇಲೆ ಅದು ಆರಾದಮೇಲೆ ಅದನ್ನು ಮಿಕ್ಸರಲ್ಲಿ ಪೇಸ್ಟ್ ಮಾಡಿಕೊಂಡು ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಆಯಿತು. ಈಗ ಸಾಂಬಾರು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತೇನೋ ಅಡುಗೆ ಎಲ್ಲ ಫುಲ್ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಅಂದರೆ ಸ್ವಲ್ಪ ಅದು ಇದು ಅಂತ ಮಾಡ್ತಾ ಇದ್ದೀನಿ. ಮೂಡ್ ಬಂದರೆ ಹೀಗೆ ನಾನು ಅಂದರೆ ಮಾಡಬೇಕು ಅಂತ ಅನ್ನಿಸಿದರೆ ಇದೇ ಥರ ಏನಾದರೂ ವೆರೈಟಿ ಮಾಡ್ಕೋತಾ ಇರ್ತೀನಿ. ಇಲ್ಲ ಅಂತಂದರೆ ನನ್ನದೇ ಕೆಲಸ ಮಾಡ್ಕೋತಾ ಅದರಲ್ಲೇ ಮಗ್ನ ಆಗಿಬಿಡ್ತೀನಿ. ಹಾಗೆ ಈ ಅಕ್ಕಿಗೆ ತುಂಬ ಜನ ನನಗೆ ಕೆಲವರು ಫೇಸ್ಬುಕ್ಕಲ್ಲಿ ಕೇಳ್ತಾಯಿದ್ರು ಇದು ಯಾವ ಅಕ್ಕಿ ಹಾಗೆ ಅಂತ ಹೇಳಿ. ರಾಜಮುಡಿ ಅಕ್ಕಿ ಅಂತ ಹೇಳಿ. ನನಗಂತೂ ತುಂಬಾ ಚೆನ್ನಾಗಿತ್ತು ಇದು ಟೇಸ್ಟ್ ಕೂಡ ಹಾಗೇ. ಈಗ ಇದು ಅಪ್ಪೆ ಹುಳಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಮಾವಿನಕಾಯಿ ಫುಲ್ ಬೆಂದಿದೆ ಅಲ್ವಾ, ಇದು ಮತ್ತು ಹಸಿಮೆಣಸು ಎಲ್ಲನೂ ಸೇರಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಬಿಡೋದು. ಈ ಥರ ಇದು ತುಂಬ ಚೆನ್ನಾಗಿ ಬೆಂದಿರಬೇಕು. ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಂಬಿಟ್ಟು ಇದನ್ನು ತೆಗೆದು ನಾವು ಪಾತ್ರೆಗೆ, ಅದು ಬೇಯಿಸಿದ ನೀರೇ ಇರುತ್ತಲ್ವ ಅದಕ್ಕೆ ಹಾಕ್ಕೋಬೋದು. ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಅಂದರೆ ದಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಊಟ ಮಾಡುವಷ್ಟು. ಇಲ್ಲ ಕುಡಿಬೋದು ಕೂಡ, ಕುಡಿಯೋಕ್ಕೆ ಆಗುತ್ತೆ ಇದು. ಹುಳಿ ಮತ್ತು ಉಪ್ಪು ಎಲ್ಲ ಒಂದ್ಸಲ ನೋಡ್ಕೋಬೇಕು, ಖಾರ ಟೇಸ್ಟ್ ಎಲ್ಲ ಹೆಂಗಿದೆ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಉಪ್ಪೆಲ್ಲ ಹಾಕ್ಕೊಂಡು ಇದು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಗ ಕುದಿಯೋಕೆ ಇಟ್ಬಿಡಬೇಕು. ಯಾಕಂದರೆ ಹಸಿ ನೀರು ಅಂದರೆ ತಣ್ಣೀರೇ ಹಾಕಿರೋದಲ್ವ, ಒಂದು ಕುದಿ ಬರಬೇಕು. ಇದಕ್ಕೆ ಒಗ್ಗರಣೆನ ಕೊಟ್ಟರೆ ಆಯಿತು. ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಬಿಡಿ. ಅಂದರೆ ಈ ಒಣಮೆಣಸು, ಸಾಸಿವೆ ಮತ್ತು ಬೇವಿನ ಸೊಪ್ಪು, ಹಿಂಗೆ ಹಾಕಬೇಕು, ಬೆಳ್ಳುಳ್ಳಿ ಹಾಕಬಾರ್ದು. ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆನ ಕೊಟ್ಟೆ. ಇವಾಗ ಇಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ವ, ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಉತ್ತರ ಕನ್ನಡದ ಕಡೆ ಎಲ್ಲ ಇದು ಗೊತ್ತಿದೆ, ನಮ್ಮ ಈ ಕಡೆ ಇದನ್ನು ತಿನ್ನೋದು ಸ್ವಲ್ಪ ಕಡಿಮೆ, ಸ್ವಲ್ಪ ಏನು ಗೊತ್ತೇ ಇಲ್ಲ ಅನ್ಬೋದು. ಸೊ ಇವತ್ತಿನ ಊಟ ರೆಡಿ ಆಯಿತು. ಮಾವಿನ ಹಣ್ಣು ಮತ್ತು ಅನ್ನ, ಸಾಂಬಾರು, ಅಪ್ಪೆ ಹುಳಿ ಎಲ್ಲನೂ. ಹಾಗೆ ನಮ್ಮ ಮನೇಲಿ ಏನು ಡೈನಿಂಗ್ ಟೇಬಲ್ ಇಲ್ಲ ಇದ್ದರೂ ಕೂಡ ನಾನು ಯೂಸೇ ಖಂಡಿತವಾಗ್ಲೂ ಮಾಡಲ್ಲ. ನಾನು ಕೆಳಗಡೆನೇ ಕುತ್ಕೊಂಡು ಊಟ ಮಾಡೋದು. ಈ ಥರ ಒಂದು ಲೆಕ್ಕಕ್ಕೆ ಇದು ತುಂಬ ಒಳ್ಳೆಯದು. ಕೆಳಗಡೆ ಕುತ್ಕೊಂಡು ಚಕಪಟಿ ಹಾಕ್ಕೊಂಡು ಈ ಥರ ಕುತ್ಕೊಂಡು ಊಟ ಮಾಡೋದೇ ನಮ್ಮ ಶಾಸ್ತ್ರ ಸಂಪ್ರದಾಯ. ಹಾಗೆ ವೈಜ್ಞಾನಿಕವಾಗಿ ಕೂಡ ಇದು ನಮಗೆ ಒಳ್ಳೆಯದು. ಸೊ ಇದಾಗಿತ್ತು ಇವತ್ತಿನ ಲೋಗ್. ಮತ್ತೆ ಸಿಗೋಣ ಮುಂದಿನ ಲೋಗಲ್ಲಿ.